ಜೈ ಹಿಂದ್. ಎಲ್ಲ ನನ್ನ ಟೆರಿಟೋರಿಯಲ್ ಆರ್ಮಿಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಟೈಗರ್ಸ್ಗಳಿಗೆ ಸೊ ಎಲ್ಲರಿಗೂ ಕೂಡ ಆ ಇನ್ಫಾರ್ಮೇಶನ್ ಗೊತ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನಷ್ಟು ಡೌಟ್ ಏನು ಕಾಡ್ತಾ ಇದೆ ನಮ್ಮ ಸ್ಟೂಡೆಂಟ್ಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆಪ್ಪ ಅಂತಂದ್ರೆ, ಸರ್ ಟೆರಿಟೋರಿಯಲ್ ಆರ್ಮಿ ಭರ್ತಿಗೆ 18 ವಯಸ್ಸಿಂದ 42 ವಯಸ್ಸು ಮಟ್ಟ ಇದೆ ಸರ್. ಇದಕ್ಕೆ ನಾನು 8ನೇ ತರಗತಿ ಪಾಸ್ ಆಗಿಬಿಟ್ಟು ಸರ್ ಟ್ರ್ಯಾಕ್ಟರ್ ಹೊಡಿತಾ ಇದ್ದೀನಿ, ಕುರಿ ಕಾಯ್ತಾ ಇದ್ದೀನಿ, ನಾನು ಕೂಡ ಈ ಹುದ್ದೆಗೆ ಸೇರಬಹುದಾ? ನೋಡಿ, ನಮ್ಮ ಕರ್ನಾಟಕದಲ್ಲಿ, ಯಾಕಂದ್ರೆ ನಮ್ಮ ಈಗಿನ ಯುವಕರಿಗೆ ವಿಚಾರ ಮಾಡ್ರಿ, ಅವರು ಕುರಿ ಕಾಯ್ತಾ ಇದ್ದಾರೆ ಮತ್ತು ಟ್ರ್ಯಾಕ್ಟರ್ ಹೊಡಿತಾ ಇದ್ದಾರೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 8th ಪಾಸ್ ಆಗಿದ್ದಾರೆ. ಆದ್ರೆ ನಾನು ಕೂಡ ಒಂದು ಪ್ರಯತ್ನ ಮಾಡಿದ್ರೆ ಇಂಡಿಯನ್ ಆರ್ಮಿ ಸೇರ್ಬಹುದಲ್ಲ ಅನ್ನುವ ಛಲ ಏನಿದೆಯಲ್ಲ, ಅದು ಇಂಪಾರ್ಟೆಂಟ್. ಸರ್ ನನಗೆ 35 ವಯಸ್ಸಾಗಿದ್ದಾವೆ ಸರ್, ನನ್ನ ಮದುವೆ ಆಗಿದೆ, ನನಗೆ 2 ಮಕ್ಕಳು ಕೂಡ ಇದಾವೆ, ಆದ್ರೂ ಕೂಡ ಸರ್ ನಾನು ದೇಶ ಸೇವೆ ಮಾಡ್ಬೇಕನ್ನೋ ಒಂದು ಛಲ ಇದೆ ಸರ್. ನಾನು ಟೆರಿಟೋರಿಯಲ್ ಆರ್ಮಿಗೆ ಹೋಗ್ಬಹುದಾ ಅಂತ ಹೇಳ್ಕೆಸಿಂದ, ಟೆರಿಟೋರಿಯಲ್ ಆರ್ಮಿಗೆ ಹೋಗ್ಬಹುದಾ ಅಂತ ಹೇಳ್ಕೆಸಿಂದ ಪ್ರತಿಯೊಂದು ಯುವಕರಲ್ಲಿ ಇದೊಂದು ಕೆಚ್ಚದೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಸೊ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ನಾನು ಹೋಗಬಲ್ಲೆ, ನಾನು ಟ್ರೈ ಮಾಡ್ತೀನಿ ಅನ್ನುವ ಒಂದು ವಿಚಾರ ಇದೆಯಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತ. ಓಕೆ, ಅವರಿಗೆ ಈ ಕೊಡ್ತಿರ್ತಕ್ಕಂಥ ಇದೊಂದು ಮಾಹಿತಿ. ನೆಕ್ಸ್ಟ್, ಇನ್ನು ಉಳಿದಿರ್ತಕ್ಕಂಥ ಆಲ್ರೆಡಿ ಗೊತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಸರ್ ಹೋಗ್ಬೇಕಾದ್ರೆ ದಾಖಲಾತಿಗಳನ್ನ ಏನೆಲ್ಲ ತಗೊಂಡು ಹೋಗ್ಬೇಕು, ಸೊ ದಾಖಲಾತಿಗಳಲ್ಲಿ ಏನೇನ್ ಬೇಕಾಗ್ತಾವು, ಸೊ ಅಕಸ್ಮಾತ್ ಏನಾದ್ರೂ ಒಂದು ಇರ್ಲಿಲ್ಲ ಅಂದ್ರೆ ನಡೀತದ, ಸೊ ಈ ತರಹದ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರಿ. ನೆಕ್ಸ್ಟ್ ಸರ್, 16, 17ನೇ ತಾರೀಕಿಗೆ ಇರ್ತಕ್ಕಂಥ ರ್ಯಾಲಿಯನ್ನ 21, 22, 23ನೇ ತಾರೀಕಿಗೆ ಮಾಡಿದಾರ ಅಂತ ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೂ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ, ಸೊ ನಮ್ಮ ಹೊಸ ಚಾನಲ್ ಇದು HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಅಂತ ಕ್ವಶನ್. ಸೊ ಈ ಚಾನಲ್ ಅನ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ, ಪ್ರತಿಯೊಬ್ರು ಕೂಡ ಇದೇ ಮೊದಲ ಬಾರಿಗೆ ಈ ಹೊಸ ಚಾನೆಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ. ಸೊ ನಂದೊಂದು ರಿಕ್ವೆಸ್ಟ್, ಸೊ ಈ ಚಾನಲ್ ಅನ್ನ ಪ್ರತಿಯೊಬ್ರು ಕೂಡ ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ನ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಸೊ ಆ ಯೂಟ್ಯೂಬ್ ಚಾನಲ್ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗಳು ಬರ್ತಾನೆ ಹೋಗ್ತಾವೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಫಿಸಿಕಲ್ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಗಳು ಪ್ರತಿಯೊಂದು ತಲುಪ್ತಾನೆ ಇರ್ತಾವೆ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಟೆರಿಟೋರಿಯಲ್ ಆರ್ಮಿಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ವಯೋಮಿತಿ ಏನ್ ಬೇಕಾಗುತ್ತೆ ಅಂದ್ರೆ, 18ರಿಂದ ಹಿಡಿದು 42 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಹೋಗಿ ಅಟೆಂಡ್ ಆಗ್ಬಹುದು. ಸೊ ಈ ಹುದ್ದೆಗೆ ಯಾವುದೇ ತರನಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋದ್ರೆ ಈ ರ್ಯಾಲಿಗೆ ಅಟೆಂಡ್ ಆಗಬಹುದು. ಓಕೆ ಸರ್, ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವ ಅಂತಂದ್ರೆ ನೋಡ್ಕೊಡ್ರಿ. ನಿಮ್ಮ 10ನೇ ತರಗತಿ, ಅಕಸ್ಮಾತ್ ನೀವು 10th ಮೇಲೆ GD ಹೋಗ್ತೀನಿ ಅಂತಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್ ಆಗಿ. 8th ಮೇಲೆ ಹೋಗ್ತೀನಿ ಅಂತಂದ್ರೆ 8th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. ಅಕಸ್ಮಾತ್ ನಾನು ಕ್ಲರ್ಕ್ ಅಟೆಂಡ್ ಆಗ್ತೀನಿ ಸರ್ ಅಂತಂದ್ರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. ಸೊ ಒರಿಜಿನಲ್ ಇರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ಅದರ ಜೊತೆಗೆ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತಾ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್, ಏನಿಲ್ಲ ಅಂತಂದ್ರೆ 8 to 10 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗಳನ್ನ ತಗೊಂಡವ್ರೆ. ಮೋಸ್ಟ್ ಇಂಪಾರ್ಟೆಂಟ್, ಈ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಅಲೌಡೇ ಮಾಡೋದಿಲ್ಲ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿ, ನಿವಾಸ ಪ್ರಮಾಣ ಪತ್ರ ಅಂತ ಹೇಳಿ ನಿಮ್ಮ ನಾಡ ಕಚೇರಿಯಲ್ಲಿ ಇವಾಗ್ಲೇನೆ ಹೋಗ್ರಿ. ಇರ್ಲಿಲ್ಲಪ್ಪ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸ್ರಿ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ರು ಕೂಡ ನಾವು ಇದೇ ರಾಜ್ಯದವರು, ಇದೇ ಊರವರು, ಇದೇ ತಾಲೂಕ್ನವರು, ಇದೇ ಡಿಸ್ಟಿಕ್ನವರು ಅನ್ನೋದಕ್ಕೆ ನಿಮ್ಗೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಡ್ತಾರ. ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ಕೇವಲ ಒಂದು ವಾರದಲ್ಲಿ ಆ ಸರ್ಟಿಫಿಕೇಟ್ ಬರ್ತಾ ಪ್ರತಿಯೊಬ್ರು ಕೂಡ ನೀವೇನ್ ಕಾಸ್ಟ್ ಇನ್ಕಮ್ ಅರ್ಜಿ ಆಗ್ತಿಲ್ಲ, ಸೊ ಅದೇ ತರನಾಗಿ ಇರ್ತದ. ಸರ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ? ಇದ್ರು ಓಕೆ, ಇರ್ಲಿಲ್ಲ ಅಂದ್ರೂ ಓಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಷ್ಟಿದ್ರೆ ನೀವು ರ್ಯಾಲಿಗೆ ಹೋಗಿ ಅಟೆಂಡ್ ಆಗಬಹುದು. ಓಕೆ, ಮದುವೆ ಆದವ್ರು ಇದ್ರಪ್ಪ ಅಂದ್ರೆ ಮ್ಯಾರಿಡ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅದನ್ನು ಕೂಡ ತೆಗೆಸಿಟ್ಕೊಂಡು ಹೋಗೋದು ಬೇರೆ ಬೆಟರ್. ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲಿ ಕೇವಲ ನೀವೇನು ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ, ಹೋಗಿ ನಿಮ್ಮ ಪಂಚಾಯತಿ ಅಥವಾ ಸ್ಕೂಲ್ ಕ್ಯಾರೆಕ್ಟರ್ ಹೋಗಿ ಬರ್ಸ್ಕೊಂಡು ಬರಬಹುದು. ಓಕೆ, ಡಾಕ್ಯುಮೆಂಟ್ಗಳ ಬಗ್ಗೆ ಕ್ಲಿಯರ್ ಆಯ್ತಾ? ಸರ್ ಇದಕ್ಕೆ ಹೈಟ್ ಏನ್ ಬೇಕಾಗತ್ತಾ, ಎತ್ತರ ಎಷ್ಟು ಇರಬೇಕು? ಎತ್ತರ ನೋಡ್ಕೊಡ್ರಿ, 160 ಸೆಂಟಿಮೀಟರ್ ಅಧಿಕ ಹೈಟ್ ಇರಬೇಕು, ಅದಕ್ಕಿಂತ ಜಾಸ್ತಿ 160 ಸೆಂಟಿಮೀಟರ್ಗಿನ ಕಡಿಮೆ ಇರಬಾರ್ದು. ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ರು ಕೂಡ 160 ಸೆಂಟಿಮೀಟರ್ ಹೈಟ್ ಇದ್ದೇ ಇರ್ತೀರಾ. ಓಕೆ, ಪ್ರತಿಯೊಬ್ರು ಕೂಡ ಫಿಸಿಕಲ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಫುಲ್ ಹಾರ್ಡ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ. ನೀವೇನಾದ್ರೂ ರನ್ನಿಂಗ್ ಹೊಡೆದ್ರಿಯಪ್ಪ ಅಂತಂದ್ರೆ ಆ ಟೆರಿಟೋರಿಯಲ್ ಆರ್ಮಿಯಲ್ಲಿ 90% ಜಾಬ್ ಆದ ಹಾಗೆ. 90%, 10% ಏನೋ ಎಕ್ಸಾಮು ಮತ್ತು ಮೆಡಿಕಲ್.
ಆದ ಕಾರಣಕ್ಕೋಸ್ಕರ ಫಿಸಿಕಲ್ ಪಾಸ್ ಮಾಡ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್ ಇರ್ತದ. ರನ್ನಿಂಗ್ ಹೊಡೀರಿ, ರನ್ನಿಂಗ್ ಹಾರ್ಡ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಎಲ್ಲಾದ್ರೂ ನಿಮ್ಗೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಜಿಲ್ಲಾ ಕ್ರೀಡಾಂಗಣಗಳು ಇದ್ರುಪ್ಪ ಅಂತಾರೆ ಅಲ್ಲಿ ಹೋಗಿ ಒಂದೊಂದ್ ಸರಿ ಟೈಮ್ ಕೊಡ್ರಿ. ಊರಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಹೇಳ್ತಾ ಇದೀನಿ. ನಮ್ಮ ಹತ್ರನೂ ಕೂಡ ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಡೆಮೋ ರ್ಯಾಲಿಯನ್ನ ಕಂಡಕ್ಟ್ ಮಾಡಿರ್ತೀವಿ. ಆ ಡೆಮೋ ರ್ಯಾಲಿಗೆ ಬಂದು ಅಟೆಂಡ್ ಆದ್ರಪ್ಪ ಅಂದ್ರೆ ಅಲ್ಲಿ ನೂರಾರು ವಿದ್ಯಾರ್ಥಿಗಳು ಆ ರ್ಯಾಲಿ ಗ್ರೂಪ್ ನಲ್ಲಿ ಬಿಡ್ತಿರ್ತೀವಿ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಟೈಮಿಂಗ್ ಕವರ್ ಆಗ್ತಾ ಇದೆ ನಂದು, ಎಷ್ಟಿಲ್ಲ. ಸೊ ಎಲ್ಲನೂ ಕೂಡ ಅಂತಲ್ಲಿ ಗೊತ್ತಾಗ್ತಿರ್ತಾರೆ. ಡೆಮೋ ರ್ಯಾಲಿ ಇಟ್ಟಾಗ ಪ್ರತಿಯೊಬ್ರು ಕೂಡ ಬಂದು ನಮ್ಮ ಬಾಗಲಕೋಟೆ ಎಚ್ ಎ ಡಿಫೆನ್ಸ್ ಅಕಾಡೆಮಿಗೆ ಬಂದು ಡೆಮೋ ರ್ಯಾಲಿಗೆ ಅಟೆಂಡ್ ಆಗ್ರಿ. ಓಕೆ, ಇದು ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗಿಗೆ ಇಂತಿಷ್ಟ ಟೈಮ್ ಅಂತ ಇರೋದಿಲ್ಲ. ಸೊ ಮೊದಲಿಗೆ ಯಾರ 100 ಜನಗಳನ್ನ ಹೋದ್ ಸರಿ 100 200 ಜನಗಳನ್ನ ಬಿಟ್ಟಿದಾರ. ಅದಕ್ಕಿಂತ ಮೊದಲೇ 300 400 ಜನಗಳನ್ನ ಬಿಡ್ತಿದ್ರು. ಈ ಸರಿನೂ ಕೂಡ ನನ್ನ ಪ್ರಕಾರ 100 150 ಲಾಸ್ಟ್ ಇಷ್ಟೇ ಜನಗಳನ್ನ ಬಿಡ್ತಾರ. ಸೊ ನೀವು ಪ್ರಾಕ್ಟೀಸ್ ಹಾರ್ಡ್ ವರ್ಕ್ ಮಾಡ್ರಿ. ಸುಮ್ಮನೆ ಅಂತಿರ್ತಾರ 300 ಜನಗಳನ್ನ ಬಿಡ್ತಾರ, 400 ಜನಗಳನ್ನ ಬಿಡ್ತಾರ, ಅದರಲ್ಲಿ ಬರೀ 2-3 ಮಂದಿನ ಹಿಡಿತಾರ ಅಂತ ಕೇಳಿಸಿದ ನಿಮ್ನ ಅರ್ಧಕ್ಕರ್ಧ ಮೈಂಡ್ ಇಲ್ಲೇ ವಾಶ್ ಆಗಿಬಿಡುತ್ತೆ. ನಾನು ಹೋಗೋದೇ ಬೇಡ, ಆ ರ್ಯಾಲಿಗೆ ಹೋದ್ನಪ್ಪ ಅಂದ್ರೆ ನನ್ನ ತುಳಿದಾಕಿ ಸಾಯಿ ಹೊಡೆದು ಬಿಡ್ತಾರೆ. ಇನ್ನೊಂದು ಏನಾದ್ರು ಜೀವನ ರೂಪಿಸ್ಕೊಳಕ ರಗಡ್ ದಾರಿಗಳಿರ್ತಾವ, ನಾನು ಬಿಟ್ಟು ಬಿಡೋದೇ ಒಳ್ಳೇದು. ಆದ್ರೆ ಇಟ್ಕೊಳ್ಕೊಬೇಡ್ರಿ. ನಾವು ಯುದ್ಧ ಮಾಡಕ್ ಹೊಂಟಿವಿ ಅಂತಂದ್ರ ಸೊ ಅಲ್ಲಿ ನಮ್ಮ ಸಾವು ಗೆಲುವಿನ ಮುಂದೆ ನಾವು ಹೋಗ್ತಾ ಇರ್ತೀವಿ, ಎದೆ ತೊಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಅಲ್ಲಿ ಏನು ಗೊತ್ತಾಗುತ್ತೆ ಹೇಳ್ರಿ? ಅಲ್ಲಿ ಸಾಯ್ತೀವ ಬದುಕ್ತೀವ ಅನ್ನೋದು ಏನಾದ್ರು ಗೊತ್ತಿರ್ತದಾ? ಇಲ್ಲ ತಾನೆ. ಆದ್ರೂ ಇಂಡಿಯನ್ ಆರ್ಮಿಗೆ ಹೋಗ್ತಾ ಇರ್ತೀವಿ ತಾನೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ರ್ಯಾಲಿಯಲ್ಲಿ ಹಾಗೆ ನಾನು ಹೊಡಿತೀನೋ ಬಿಡ್ತೀನೋ ಗೊತ್ತಿಲ್ಲ, ಹೊಡಿತೀನಂತೇನೆ ಹೋಗ್ತಿರ್ತೀನಿ ತಾನೆ. ನಾನು ರ್ಯಾಲಿ ಪಕ್ಕ ಹೊಡಿತೀನಿ ಅಂತ ನಾನು ಅಲ್ಲಿ ಖರ್ಚು ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ಇನ್ನೊಬ್ಬರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಇನ್ನೊಬ್ಬರು ಮಾತನ್ನ ಯಾಕೆ ಕೇಳ್ತಾ ಇರ್ತೀಯ? ನಿನ್ ಪ್ರಾಕ್ಟೀಸ್ ನೀನ್ ಮಾಡು, ನೀನು ಹಾರ್ಡ್ ವರ್ಕ್ ಮಾಡು, 100% ಆಗೇ ಆಗುತ್ತೆ. ಅಷ್ಟೇ ತಲೆಯಲ್ಲಿ ಇಟ್ಕೋ. ನೆಕ್ಸ್ಟ್ ನಾರ್ಮಲ್ ಚೆಸ್ಟ್ ಅಂಕಿ 77 ಇಂದ 81 ನಾರ್ಮಲ್ ಎಕ್ಸ್ಪಾಂಡ್ ಮಾಡಲೇಬೇಕು. ನೆಕ್ಸ್ಟ್ ಹೈಟ್ ಬಗ್ಗೆ ಆಯಿತು. ವೇಟ್ ಅಂಕಿ 48 kg ಅಬೌವ್ ಇರಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೈಟ್ ಆಯಿತು, ರನ್ನಿಂಗ್ ಆಯಿತು, ಎಲ್ಲನೂ ಕೂಡ ಫಿಸಿಕಲ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಮೆಡಿಕಲ್ ಇಂಡಿಯನ್ ಆರ್ಮಿದಲ್ಲಿ ಯಾವ ಥರ ಇರುತ್ತಲ್ಲ, ಕಣ್ಣು, ಕಿವಿ, ಮೂಗು, ನೆಕ್ಸ್ಟ್ ಮೇನ್ ಪಾರ್ಟ್ಸು, ಕಾಲು, ಕೈ, ಏನಾದರೂ ಸ್ಟಿಚ್ ಇದ್ರೆ, ಸೊ ಟ್ಯಾಟೋ ಇದ್ದಪ್ಪ ಅಂದ್ರೆ ಟ್ಯಾಟೋ ರಿಮೂವ್ ಮಾಡಿಸ್ಕೊಡ್ರಿ. ಇದೆಲ್ಲನೂ ಕೂಡ ಮೆಡಿಕಲನ್ನು ಚೆಕ್ ಮಾಡ್ತಾರೆ. ಸರ್ ಇದಕ್ಕೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜು? ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತದೆ. ಓಕೆ, 50 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರ್ತದೆ. ನಾರ್ಮಲಿ ಅಗ್ನಿವೀರ್ ಎಕ್ಸಾಮ್ ಇರುತ್ತಲ್ಲ, ಸೊ ಅದೇ ಥರನಾಗಿ ಇದು ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇದೆ. ಸೊ ಇದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಎಕ್ಸಾಮ್ ನಿಮ್ಮ ಗ್ರೌಂಡಲ್ಲಿ ಕುಂದಿಸ್ಬಿಟ್ಟು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸರ್ ಇನ್ನೊಂದು ಡೌಟ್ ಸರ್, ನಾವು ಬೆಳಗಾವಿದವರು, ಬಾಗಲಕೋಟದವರು, ಸರ್ ಬೆಳಗಾವಿ ನಡೀತಿರ್ತಕ್ಕಂಥ ರ್ಯಾಲಿಯಲ್ಲಿ ಸೊ ಯಾವ್ಯಾವ ಡೇಟಿಗೆ ನಾವು ಹೋಗಿ ಅಟೆಂಡ್ ಆಗ್ಬಹುದು ಅಂತ ಪ್ರತಿಯೊಬ್ಬರಿಗೆ ಕೂಡ ಕಾಡ್ತಾನೆ ಇದೆ. ಸೊ ಬೆಳಗಾವದು ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಬೆಳಗಾವಿ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಅಟೆಂಡ್ ಮಾಡ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಡ್ರಿ. ಬೆಳಗಾವಿದಲ್ಲಿ 106 ಇನ್ಫೆಂಟ್ರಿ ಬಟಾಲಿಯನ್ TA ಫ್ಯಾರಾ ಅಂತ ಒಂದು ಸೆಂಟರ್ ಇದೆ. 115 ಇನ್ಫೆಂಟ್ರಿ ಬಟಾಲಿಯನ್ TA ಮಹಾರ್ ಅಂತಿದೆ. ನೆಕ್ಸ್ಟ್ 112 ಇನ್ಫೆಂಟ್ರಿ ಬಟಾಲಿಯನ್ TA ಮದ್ರಾಸ್ ಅಂತಿದೆ. ಅಂದ್ರೆ ಸೊ ಈ 3 ಸೆಂಟರಲ್ಲಿ ಯಾವ್ದಾದ್ರು ಒಂದು ಟ್ರೈನಿಂಗ್ ಸೆಂಟರ್ನ ನಿಮ್ಗೆ ಹಾಕ್ತಾರ. ಸೊ ವೇಕೆನ್ಸಿ ಬಂದ್ಬಿಟ್ಟು 300 ಅಬೌವ್ ಇದಾವೆ. ಇಲ್ಲಿ ನೋಡ್ಕೊಡ್ರಿ, 21ಗೆ ಯಾವ್ಯಾವ ಡೇಟ್ನವ್ರು ಹೋಗಿ ಅಟೆಂಡ್ ಆಗ್ಬೋದು. ಟೋಟಲ್ 11 ಡಿಸ್ಟಿಕ್ನವ್ರು ಅಟೆಂಡ್ ಆಗ್ಬೇಕಾಗತ್ತೆ. ಕರೆಕ್ಟಾಗಿ ಇನ್ಫಾರ್ಮೇಶನ್ ತಿಳ್ಕೊಡ್ರಿ. 21ನೇ ತಾರೀಕಿಗೆ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಕಲಬುರಗಿ, ಬಳ್ಳಾರಿ, ಬೀದರು ಅಂಡ್ ಚಿಕ್ಕಮಗಳೂರು ಇವರು ಮಾತ್ರ ಬೆಳಗಾವಿದಲ್ಲಿ 21ನೇ ತಾರೀಕಿಗೆ ಅಟೆಂಡ್ ಮಾಡೋಕೆ ಅವಕಾಶ. ಸರ್ ನಾನು 22ನೇ ತಾರೀಕಿಗೆ ಅಟೆಂಡ್ ಆಗ್ಬೋದಾ? ಇಲ್ಲ, ಇವ್ರು ಏನು 11 ಡಿಸ್ಟಿಕ್ ಅನ್ಕೊಂಡಿದಾರ ಅವ್ರು ಮಾತ್ರ 21ನೇ ತಾರೀಕಿಗೆ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ 22ನೇ ತಾರೀಕಿಗೆ, ನವೆಂಬರ್ 22ನೇ ತಾರೀಕಿಗೆ ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು, ನೆಕ್ಸ್ಟ್ ಬೆಂಗಳೂರು ರೂರಲ್ಲು, ಬೆಂಗಳೂರು ಅರ್ಬನ್ನು, ನೆಕ್ಸ್ಟ್ ಬಾಗಲಕೋಟೆ, ಹಾಸನ್, ಉತ್ತರ ಕನ್ನಡ, ಚಾಮರಾಜನಗರ, ದಕ್ಷಿಣ ಕನ್ನಡ. ಸರ್ ನಾವು ಬಾಗಲಕೋಟೆಯವರು 21ನೇ ತಾರೀಕಿಗೆ ಹೋಗಿ ಅಟೆಂಡ್ ಆಗ್ಬೋದಾ ಬೆಳಗಾವದಲ್ಲಿ? ಇಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ನಾನು ಯಾವ ಡೇಟಿಗೆ ಯಾವ ಡಿಸ್ಟಿಕ್ಗಳನ್ನು ಹೇಳಿದಿಲ್ಲ, ಅವ್ರು ಮಾತ್ರ ಆ ಡೇಟಿಗೆ ಹೋದ್ರೆ ಮಾತ್ರ ಅಲೌಡ್ ಮಾಡ್ಕೋತಾರ. ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತಾ ಇದ್ದಿಲ್ಲ, ಸೊ ಅದು ಇದಕ್ಕೋಸ್ಕರನೇ ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಸರ್ 23ನೇ ತಾರೀಕಿಗೆ ಯಾರೆಲ್ಲ ಹೋಗ್ಬೋದು? ಅಲ್ಲಿ 10 ಡಿಸ್ಟಿಕ್ಗಳು: ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ. ಸರ್ ನಾವು ಇಲ್ಲೇ ಬೆಳಗಾವಿ ಡಿಸ್ಟಿಕ್ ಸರ್, ನಾವು 3 ದಿನ ಹೋಗಿ ಅಟೆಂಡ್ ಆಗ್ಬೋದಾ? ಇಲ್ಲ ದೋಸ್ತ, ಆ ಥರ ಬರೋದಿಲ್ಲ. ಕರೆಕ್ಟಾಗಿ ಇನ್ಫಾರ್ಮೇಶನ್ 21, 22, 23ನೇ ತಾರೀಕಿಗೆ ಯಾವ್ಯಾವ ಡಿಸ್ಟಿಕ್ನವ್ರು ಹೋಗಿ ಅಟೆಂಡ್ ಆಗ್ಬೋದು ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಅವ್ರು ಮಾತ್ರ ಹೋಗಿ ಅಟೆಂಡ್ ಆಗ್ಬೇಕಾಗತ್ತೆ. ದಿವಾಳಿ ಮಹಾರಾಷ್ಟ್ರಿಗೆ ಹೋಗಿ ಯಾರಾದರೂ ಅಟೆಂಡ್ ಆಗ್ತೀನಿಪ್ಪ ಅಂದರೆ 21ನೇ ತಾರೀಕಿಗೆ ನೋಡ್ಕೊಡ್ರಿ. ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಕೊಡಗು, ಹಾಸನ, ಬಾಗಲಕೋಟೆ, ಕಲಬುರಗಿ,
ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಶಿವಮೊಗ್ಗ, ನೆಕ್ಸ್ಟ್ ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಇವರೆಲ್ಲ 21ನೇ ತಾರೀಕಿಗೆ ಮಹಾರಾಷ್ಟ್ರದಾಗ ಹೋಗಿ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಅದೇ ತರನಾಗಿ 22ನೇ ತಾರೀಕಿಗೆ ರಾಮನಗರ, ಮೈಸೂರು, ಮಂಡ್ಯ, ನೆಕ್ಸ್ಟ್ ಬೆಂಗಳೂರು, ಅರ್ಬನ್ ಬೆಂಗಳೂರು, ರೂರಲ್ ಬೆಂಗಳೂರು, ದಾವಣಗೆರೆ, ಬೆಳಗಾವಿ ಇವರು ಮಾತ್ರ 22ನೇ ತಾರೀಕಿಗೆ ಹೋಗಿ ಅಟೆಂಡ್ ಆಗಬೇಕಾಗತ್ತ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಂಟರ್ ಯಾವುದಪ್ಪ ಅಂತಂದರೆ ಅದರ ಜೊತೆಗೆ ಮಹಾರಾಷ್ಟ್ರ ಆಯಿತು, ಬೆಳಗಾಂ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ತೆಲಂಗಾಣ, ಸಿಕಂದ್ರಾಬಾದಿಗೆ ಯಾರಾದರೂ ಅಟೆಂಡ್ ಆಗ್ತೀನಿ ಅಂತಂದರೆ ಸಿಕಂದ್ರಾಬಾದಲ್ಲಿ ಬಂದುಬಿಟ್ಟು ಸೊ ಯಾವ ಡೇಟಿಗೆ ನಮ್ದು ಇದೆಯಪ್ಪ ಅಂದರೆ ಅಲ್ಲಿ ಕೂಡ 21, 22ನೇ ತಾರೀಕಿಗೆ ನಮ್ಮ ಕರ್ನಾಟಕದವರಿಗೆ ಕೊಟ್ಟಿದ್ದಾರೆ. ಟೋಟಲ್ 21ನೇ ತಾರೀಕಿಗೆ 24 ಡಿಸ್ಟಿಕ್ಗಳಿದಾವೆ. 22ನೇ ತಾರೀಕಿಗೆ 7 ಮತ್ತು 7 ಡಿಸ್ಟಿಕ್ಗಳ ಮಾತ್ರ ಇದಾವೆ. ಒಂದ್ಸರಿ ನಾನು PDF ಅನ್ನು ನಿಮಗೆ ತೋರಿಸ್ತೀನಿ. ಸೊ PDF ಜೊತೆಗೆ ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ. ಒಂದ್ಸರಿ ಅದನ್ನು ಹೋಗಿ ನೀವು ಅಂದರೆ ನೋಡ್ಕೊಳ್ರಿ, ಅಂದರೆ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ. ಓಕೆ, ಬೆಳಗಾವಿದಲ್ಲಿ ಆಯಿತು, ಮಹಾರಾಷ್ಟ್ರದಲ್ಲಿ ಆಯಿತು. ನೆಕ್ಸ್ಟ್ ಸಿಕಂದ್ರಾಬಾದಲ್ಲಿ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೊಲ್ಲಾಪುರದಲ್ಲಿ ಕೂಡ ಅಟೆಂಡ್ ಆಗ್ಬೋದು. ಅದು ಯಾವ ಡೇಟಿಗೆ ಅಟೆಂಡ್ ಆಗ್ಬೋದಪ್ಪ ಅಂದರೆ ನೋಡ್ಕೊಡ್ರಿ, ಅಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ 21, 22 ಅಲ್ಲಿ ಕೂಡ 21ನೇ ತಾರೀಕು, 22ನೇ ತಾರೀಕಿಗೆ 21ನೇ ತಾರೀಕಿಗೆ 24 ಡಿಸ್ಟಿಕ್ಗಳಿರ್ತಾವೆ, 22ನೇ ತಾರೀಕಿಗೆ 7 ಡಿಸ್ಟಿಕ್ಗಳಿರ್ತಾವೆ. ಸೊ ಆ ಡೇಟ್ನ ಸರ್ ನಾವು 4 ತದಲ್ಲಿ ಇದಾವಲ್ಲ ಸರ್, 4 ತದಲ್ಲಿ ಹೋಗಿ ಈ ರ್ಯಾಲಿಗೆ ಅಟೆಂಡ್ ಆಗ್ಬೋದಾ? ಬರೋದಿಲ್ಲ. ಸೊ ಯಾವ ಥರ ಬರೋದಿಲ್ಲ ಅಂತಂದರೆ ಅಕಸ್ಮಾತ್ ನಿಂದು ಬಾಗಲಕೋಟೆ ಅಂತ ತಿಳ್ಕೊ, ಬಾಗಲಕೋಟೆ ಬೆಳಗಾವಿಯಲ್ಲಿ 22ನೇ ತಾರೀಕಿಗೆ ಇದೆ ಅಂತ ತಿಳ್ಕೊ. 22ನೇ ತಾರೀಕಿಗೆ ಅಂತಂದರೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ 21ಕ್ಕೆ, ಅಲ್ಲಿ 22, 23, 21ಕ್ಕೆ ಐತೆ ಅಂತ ತಿಳ್ಕೊ. ಸೊ 21ಕ್ಕೆ ಅಲ್ಲಿ ಮುಗಿಸ್ಕೊಂಡು ಹೊಳ್ಳಿ ಬರಕ್ಕೆ ಟೈಮಿಂಗ್ ಕೂಡ ಸಾಲೋದಿಲ್ಲ. ಫೋಕಸ್ ಒಂದಕ್ಕೆ ಮಾಡ್ರಿ. ಸುಮ್ಮನೆ ಹುಚ್ಚ ಟೈಪ್ ಅಡ್ಡಾಡಿಕೆಸಿಂದ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀನು ಎಲ್ಲಿ ಹೊಡಿತೀಯ 100% ನಾನು ಹೊಡಿತೀನಿ. ಸಿಕಂದ್ರಾಬಾದಲ್ಲೇನೆ ಹೊಡಿತೀನಿ, ಬೆಳಗಾವಿದಲ್ಲೇನೆ ಹೊಡಿತೀನಿ, ಮಹಾರಾಷ್ಟ್ರದಲ್ಲೇನೆ ಹೊಡಿತೀನಿ. ಇದನ್ನ ಟಾರ್ಗೆಟ್ ಇಟ್ಕೊಂಡು 100% ನಾನು ಒಂದೇ ರಲ್ಲಿ ಅಟೆಂಡ್ ಮಾಡ್ತೀನಿ, ಒಂದರಲ್ಲೇ ಫಿಟ್ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ಒಂದಕ್ಕೆ ಮಾತ್ರ ಅಟೆಂಡ್ ಆಗ್ರಿ. ಸುಮ್ಮನೆ ಅಲ್ಲಿ ಹೋಗೋದು, ಅಲ್ಲಿ ರನ್ನಿಂಗ್ ಫೇಲ್ ಆದ ತಕ್ಷಣ ಮತ್ತೆ ಅಲ್ಲಿ ಹೋಗೋದು, ಆ ಥರ ಮಾಡಕ್ಕೆ. ರನ್ನಿಂಗ್ ಫೇಲ್ ಆದ್ಮೇಲೆ ವಿಚಾರ ಮಾಡ್ರಿ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಅಂತ. ರನ್ನಿಂಗ್ ನಾನು ಪಾಸ್ ಇಲ್ಲೇ ಒಂದಲ್ಲಿ ಟಾರ್ಗೆಟ್ ಇಟ್ಕೊಂಡ್ರೆ 100% ಪಾಸ್ ಆಗ್ತೀರಾ. ಓಕೆ, ಕನ್ಫರ್ಮೇಷನ್ ಆಯ್ತಾ? ಸೊ ಯಾವ ಡೇಟಿಗೆ ಯಾವ ಡಿಸ್ಟಿಕ್ನವ್ರು ಅದಾವ ಅಂತ ಹೇಳಿ ಕರೆಕ್ಟಾಗಿ ತಿಳ್ಕೊಡ್ರಿ. ಈ PDF ನಾನು ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡನ್ನು ಮಾಡಿರ್ತೀನಿ. ಹೋಗಿ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಕೂಡ ಸ್ಟಡಿ ಮಾಡ್ಕೊಡ್ರಿ. ಓಕೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಆಯಿತು, ನೆಕ್ಸ್ಟ್ ಫಿಸಿಕಲ್ ಆಯಿತು, ನೆಕ್ಸ್ಟ್ ಅದರ ಜೊತೆಗೆ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಆಯಿತು, ನೆಕ್ಸ್ಟ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಆಯಿತು. ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದರಲ್ಲಿ ನೀಡಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಸರ್, ಇನ್ನೂ ನಮ್ಗೆ ಡೌಟ್ ಇದರಲ್ಲಿ ಒಂಚೂರು ಡೌಟ್ಗಳಿದಾವೆ ಅಂತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಏನಾದರೂ ಡೌಟ್ ಇದ್ರೆ ಕಮೆಂಟನ್ನು ಹಾಕಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ವಿಡಿಯೋ ಮತ್ತು ಇನ್ಫಾರ್ಮೇಷನ್ನು ಇವೆಲ್ಲ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್, ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಇವಾಗ ನೋಡ್ಕೊಳ್ಬಹುದು. ಇಲ್ಲೆಲ್ಲ ನಾವು ಈಗಲೇ ಟೆರಿಟೋರಿಯಲ್ ಆರ್ಮಿಗೆ ಫಿಸಿಕಲ್ ಟ್ರೈನಿಂಗ್ ಫುಲ್ ಹಾರ್ಡ್ ಅನ್ನ ಕೊಡ್ತಾ ಇದೀವಿ. ಸಾಕಷ್ಟು ಇವೆಲ್ಲ ವಿದ್ಯಾರ್ಥಿಗಳು ಫಿಸಿಕಲ್ ಟೆರಿಟೋರಿಯಲ್ ಆರ್ಮಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಇವರಿಗೆ ಫುಲ್ ಹಾರ್ಡ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ ಬಂದು ಟೆರಿಟೋರಿಯಲ್ ಆರ್ಮಿಗೆ ನಾನು ಜಾಯ್ನ್ ಆಗ್ಬೇಕು, ಈ ಸರಿ 100% ಫಿಸಿಕಲ್ ಹೊಡಿಬೇಕು ಅಂತ ಆಸೆ ಇತ್ತಪ್ಪ ಅಂದ್ರೆ ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ 8277723340 ಈ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಅತಿ ಕಡಿಮೆ ದರದಲ್ಲಿ ಹಾಸ್ಟೆಲ್ ಅನ್ನು ಊಟದ ಮಾತ್ರ ಫೀಸ್ ಅನ್ನ ಕಟ್ಸ್ಕೊಳ್ತಾ ಇದೀವಿ. ಕೇವಲ 5,000 ರೂಪಾಯಿ ಮಾತ್ರ ಫೀಸ್ ಇರ್ತದೆ. ಬಂದು ಜಾಯ್ನ್ ಆಗೋರು ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.